ಇದೇನು ಇವತ್ತು ಲಕ್ಷ್ಮಮ್ಮ ಇಷ್ಟು ಬೇಗ ಬಂದ್ಬಿಟ್ಟವಳೆ, ಎಲ್ಲ ಕೆಲಸ ಮುಗಿಸ್ಬಿಟ್ಟವಳಲ್ಲ. ಅತ್ತೆ ಅತ್ತೆ, ಇದೇನತ್ತೆ ಲಕ್ಷ್ಮಮ್ಮ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟವಳೆ? ಒಂದು 5:30-6 ಗಂಟೆ ನಂಗೆ ಬರೋಳು ಸಾಯಂಕಾಲತ್ಲು. ಇವತ್ತೇನು ಬೇಗ ಬಂದ್ಬಿಟ್ಟವಳೆ? ಯಾಯಮ್ಮನು ಬಂದಿಲ್ಲಮ್ಮ, ಎಲ್ಲ ಕೆಲಸ ನಾನೇ ಮಾಡಿರೋದು. ಅದ್ಯಾಕತ್ತೆ ಲಕ್ಷ್ಮಮ್ಮನ ಬರ್ತಾ ಇದ್ಲಲ್ಲ, ನೀವಾಗ ಕೆಲಸ ಮಾಡಕ್ಕೆ ಹೋದ್ರೆ? ಯಾಯಮ್ಮನು ಇನ್ಮೇಲೆ ನಮ್ಮ ಮನೆಗೆ ಬರೋದು ಬೇಡ ಆಯ್ತಾ? ಅಡುಗೆ ಮನೆ ಕೆಲಸ ನಾನೇ ಮಾಡ್ಕೊತೀನಿ. ಅವಳು ಯಾರೋ ಇನ್ನೊಬ್ಳು ಬರ್ತಾಳಲ್ಲ ಹುಡುಗಿ, ಆ ಹುಡುಗಿ ಬಂದು ನೆಲ ಒರೆಸ್ಕೊಟ್ಬಿಟ್ಟು ಬಟ್ಟೆ ಒಗ್ದಾಕ್ಬಿಟ್ಟು ಹೋಗ್ಲಿ. ಅಡುಗೆ ಕೆಲಸ ನಾನೇ ಮಾಡ್ತೀನಿ. ಏನಕ್ಕೆ ಅವರೆಲ್ಲ ಅಡುಗೆ ಮನೆಗೆ ಬರೋದು? ಬೇಕಾಗಿಲ್ಲ, ನೀನು ಆರಾಮಾಗಿ ಕೂತ್ಕೊಂಡು ಮಲ್ಕೊಂಡು ಇರು. ಆ ಹುಡುಗಿಗ ಅದೇ ಒಂದು 200-300 ಹೆಚ್ಚಾಗಿ ಕೊಟ್ಟೆ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಹೋಗ್ತಾಳೆ. ಆಮೇಲೆ ಬರೋದೇನು ಬೇಕಾಗಿಲ್ಲ. ಅಯ್ಯೋ ಪಾಪ ಅತ್ತೆ ಲಕ್ಷ್ಮಮ್ಮನ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಬರ್ಕೂಡ್ದು ಅಷ್ಟೇ ಅವಳು. ಇನ್ಮೇಲೆ ಅವಳು ನಮ್ಮ ಮನೆಗೆ ಬರ್ಕೂಡ್ತು ಅಷ್ಟೇ. ಸರಿ ಅತ್ತೆ, ನಿಮ್ಮ ಮಗನ ಹತ್ರ ಹೇಳ್ಬಿಟ್ರಿ ಬರಲಿ ಅವನು. ಓ ಏನಮ್ಮ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? 100 ವರ್ಷ ಆಯ್ತು ನಿಮ್ಗೆ. ಏನು ಅಂತ ವಿಶೇಷ? ಅತ್ತೆ ಇವಾಗ ತಾನೇ ನಿಮ್ಮನ್ನ ನೆನ್ಸ್ಕೊಂತ ಇದ್ರು. ಹೌದೇನೋ? ಏನಮ್ಮ ಅಂತದ್ದು? ಲೇ ಅವಳ ಲಕ್ಷ್ಮಮ್ಮನ್ ಬರ್ತಾಳಲ್ಲ, ಅವಳು ನಮ್ಮ ಮನೆಗೆ ಇನ್ನು ಕೆಲ್ಸಕ್ಕೆ ಬರ್ಕೂಡ್ದು ಅಂತಂದ್ರೆ ಇನ್ನ ಮನೆ ಕೆಲಸ ಎಲ್ಲ ಮಾಡೋರು ಯಾರಮ್ಮ? ಯಾರು ಮಾಡ್ತಾರೆ? ನನ್ನ ಹೆಂಡತಿ ಪ್ರೆಗ್ನೆಂಟು. ನಾನು ಮಾಡ್ತೀನಿ. ಆ ಬಟ್ಟೆ ಒಗೆಯಕ್ಕೆಲ್ಲ ಬರ್ತಾಳಲ್ಲ ಆ ಹುಡುಗಿ ಬರಲಿ, ಇವಳಿನ್ನು ಬರಬಾರ್ದು ನಮ್ಮ ಮನೆಗೆ ಅಷ್ಟೇ. ಏನು ಅವಳು ನಿಮ್ಮ ಅಪ್ಪನ ಕಿಚಕಿಚ ಅಂತ ಎಲ್ಲಾದ್ರೂ ನಗಿಲಿ ಬಿಡಮ್ಮ, ಖುಷಿಯಾಗಿ ಇಟ್ಕೊಳ್ಳಿ ಪಾಪ. ಅದಕ್ಕೆ ಹಂಗೆ ಸಿಡಿಸಿಡಿ ಅಂತ ಇದೆಯಾ ನೀನು? ಮುಚ್ಚ ಬಾಯಿ, ಏನು ಮಾತಾಡ್ತಾ ಇದೆಯಾ? ಬಾಯಿ ಮುಚ್ಕೊಂಡಿರ್ಬೇಕು ನೀನು ಒಬ್ಳು ಕರೆಕ್ಟಾಗಿದ್ದಿದ್ರೆ ಆ ಕೆಲಸ ಟೈಮಿಗೆ ಬರೋದೇನಿತ್ತು, ಅಪ್ಪನು ಅವ್ರ ಹತ್ರ ಮಾತಾಡೋದೇನಿತ್ತು? ನೀನೇ ಕರೆಕ್ಟಾಗಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡ್ತೀಯಾ? ನೋಡ ಆಶಾ, ಆಗಿದ್ದಾಯ್ತು ಆಯ್ತಾ? ನನಗೇನೋ ತಲೆ ಮೇಲೆ ಕೂತಿತ್ತು, ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು, ಅವಳು ಶೇಷಕ್ಕೆ ಮದುವೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಹೋಗಿದ್ನೇನು ಅನ್ಸ್ತದೆ ನನಗೆ. ಇನ್ನು ಮುಂದೆ ಹಂಗಾಗಲ್ಲ, ಹಂಗಾಗಿದ್ದಂಗೆ ನಾನು ನೋಡ್ಕೊತೀನಿ. ಒಳ್ಳೇದಾಗಲಿ ನಮ್ಮ ದೇವ್ರು ಒಳ್ಳೇದು ಮಾಡಲಿ, ದೇವ್ರು ನಿಂಗೆ ಒಳ್ಳೆ ಬುದ್ಧಿ ಕೊಡಲಿ ಆಯಿತಾ? ಇನ್ನು ಮುಂದೆ ಹಂಗಾಗೋದೇ ಬೇಡ. ನೀನು ಖುಷಿಯಾಗಿದ್ದರೆ ಮನೆಯೆಲ್ಲ ಖುಷಿಯಾಗಿದ್ದಂಗೆ. ಬರೋದು ಬೇಡ ಬಿಡು, ಅಲ್ಜಮ್ಮನ ಕೇಳಿದ್ರೆ ಆಯಿತು, ಬರೋದು ಬೇಡ ಅಂತ. ಎಲ್ಲ ನಿಮ್ಮ ಅಪ್ಪನ ಎಲ್ಲೋ ಕಾರ್ ಹಾಕೊಂಡು ಹೋದ್ರಮ್ಮ. ಕಾರ್ ಹಾಕೊಂಡು ಹೋದ್ವಾ? ಎಲ್ಲಿಗೋ? ನನಗೆ ಹೆಂಗೆ ಗೊತ್ತಮ್ಮ? ಅಪ್ಪನ ಎಲ್ಲಕೋ ಹೋಗಿತ್ತಾರ, ನಾನು ಕೇಳಕತ್ತೈತಾ? ಲೇ ನಿಂಗೆ ಬುದ್ಧಿಗಿದ್ದೆ ಅದೇನು? ಯಾಕಮ್ಮ ಏನಾಯ್ತು? ಆ ಲಕ್ಷ್ಮಮ್ಮನ ಟಿವಿ ತಕ್ಕೊಡಕ್ಕೆ ಹೋಗಿತ್ತಾನೆ. ಎಂಥದ್ದು ಇಲ್ಲ, ಸುಮ್ಮನೆ ಇರಮ್ಮ ನೀನು. ಒಟ್ನಾಗ ಲಕ್ಷ್ಮಮ್ಮನ ಟಿವಿ ತಕ್ಕೊಡಕ್ಕೆ ಹೋಗಿರೋದು. ಈ ವಯಸ್ಸಿನಾಗ ಲಕ್ಷ್ಮಮ್ಮನ ಟಿವಿ ತಕ್ಕೊತಾರೆ. ಬರಲಿ ಅದೆಲ್ಲೋಗವನು ಬರಲಿ, ಗ್ರಾಚಾರ ಬಿಡಿಸ್ತೀನಿ. ಟಿವಿ ತಕ್ಕೊಡ್ತಾನಂತೆ, ಬಾಲ್ ಕೊಡ್ತಾನಂತೆ ಲಕ್ಷ್ಮಮ್ಮನಿಗೆ. ನೋದಾ ಎಂಥ ಮಾತುಗಳು? ಈ ವಯಸ್ಸಿನಾಗ ಬೇಕು ಈ ಅಪ್ಪನ್ಕ. ಊರು ಹೋಗುವಂಥದ್ದು ಕಾಡ್ಬಾ ಅಂತದೆ. ಏನು ಕಿಸ್ಕಿಸ ಅಂತ ಕಿಸಿತಾನೆ. ಲೈಲಕ ಮಲ್ಲೈಕ ಬಕ್ಸಿಂಗ್ ಸಿಂಗಾರಿ ಲೈಲಕ ಮಲ್ಲೈಕ. ಲೇ ಇವನೇ ಸಂಜಯ್ ಯಾವಾಗ ಬಂದ? ಅವಾಗೇನ ಬನ್ನಿ ಮವ. ಈಗ ಸ್ನೇಹನು ಬಂದವಳೆ? ಸ್ನೇಹ ಮಗುವಲ್ಲೇ? ಇಲ್ಲಪ್ಪ, ಮಗು ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ನಮ್ಮ ದೊಡ್ಡತ್ತ ಇದ್ಲಲ್ಲ, ಅಂಗನವಾಡಿ ಕಳಿಸ್ಬಿಟ್ಟು ಬಂದೆ. ಕರ್ಕೊಂಬರ್ಬೇಕಾಯ್ತು ಮಗುನ, 1-2 ದಿವಸ ಇದ್ಬಿಟ್ಟು ಹೋಗ್ಬೇಕಾಯ್ತು. ನಿಮ್ಮ ಮದುವೆ ಆದಾಗಿಂದ ಇಲ್ಲಿಲ್ಲೇ ಇಲ್ಲ ಒಂದು ರಾತ್ರಿನ. ಹಂಗೆ ಬತ್ತೀಯಾ ಹಂಗೆ ಓದ್ತೀಯಾ? ಇನ್ನೇನು ಮಾಡೋದಪ್ಪ, ಅಲ್ಲಿ ಮಾಡೋರಿಲ್ಲ. ಏನಪ್ಪ ಸಮಾಚಾರ? ಏನದ ಮವ ಎಲ್ಲ ಹೇಳ್ಬೇಕು. ಹಿಂದ್ಗಡೆ ನೋಡಲೇ. ನೀನ್ ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಅವ್ನು ನೋಡ್ಕೊಂತೀರಾ? ಇಳ್ಕೊಂಡು ಬಂತು ಅದಕ್ಕೆ ಅಣಿಸುಟ್ಟು ಬೇಕಂಗೆ ಹಂಗೆ ಕೂತ್ಕೊಂಡವಳೆ. ಯಾಕೆ? ಯಾಕೂ ಇಲ್ಲ. ಏನೀಗ ಬಂದಿದ್ದೆ ರೋಗ, ಯಾಕೆ ಹಿಂಗೆ ಕೂತಿದ್ಯಾ? ಅಲ್ಲೇ ಅಸವಿತನ ಬೈದು ಮನೆ ಬಿಟ್ಟು ಕಳಿಸ್ಬಿಟ್ಟಲ್ಲ ನೀನು. ಯಾಕೆ ಹೇಳು? ನನ್ನನ್ನೇನಕ ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು? ನನ್ನ ಬಾಳೆ ಹಾಳು ಮಾಡಕ್ಕ ಮದುವೆ ಮಾಡ್ಕೊಂಬಂದಿತ್ತು? ಇವಾಗ ನಿನ್ನ ಬಾಳೆ ಯಾರು ಹಾಳು ಮಾಡ್ತಾವ್ರೆ? ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಏಟಕ್ಕೆ ತಿಂತೀಯ ನನ್ನ ಕೈಗ? ಅವ್ಳಿಗೆ ದೇವಾಸ್ ಕೊಟ್ಟಿದ್ದು ಆಯ್ತಲ್ಲ, ಏನೋ ಅಯ್ಯೋ ಪಾಪ ಅಂತ ಆಸ್ಪತ್ರೆಗೆ ಕರ್ಕೊಂಬಂದು ತೋರಿಸಿದ್ರಲ್ಲ. ಇನ್ನೇನು ಅವ ಜಾಕಳು ಹೋಗ್ಬೇಕಾಗಿತ್ತಾನ, ಇಲ್ಲಿ ಬಂದು ನನ್ನ ಪ್ರಾಣ ತಿನ್ನೋದಕ್ಕ? ಅವನು ಶಿವನು ಅವಳ ಬಸ್ರು ಮಾಡ್ಬಿಟ್ಟವ್ಲೆ. ನೀನೇನು ಹೋಗಿ ನೋಡಿದ್ದೇನಾ? ಇಲ್ಲ ಮನು ಹೇಳಿದ್ನು ನಂಕ, ನಮ್ಮ ಅಪ್ಪನೇ ಅದಕ್ಕೆ ಕಾರಣ ಅಪ್ಪ ಅಂತ. ಅವ್ನಿಗೆ ಯಾರು ಹೇಳಿದ್ರಂತೆ? ಯಾರು ಹೇಳಿದ್ರು ತಿಳಿದು ನಂಕ. ಅವ್ನು ಹುಡುಕ್ತಾವನೆ. ಹುಡ್ಕೋದೇನು ಬೇಕಾಗಿಲ್ಲ ಬಿಡು, ಎಲ್ಲ ಬದುಕಂತಾಳೆ. ಬಂದ್ಬಿಡು, ಎಂತ ಮಾತಾಡ್ತೀಯ? ಶಾನ್ಭೋಗು ಸತ್ತು ಎಲ್ಲ ಇಲ್ಲಿ ಬದುಕೊಂಡ್ರೆ ಜನ ಏನಂತಾರೆ? ಹುಡುಕ್ಬೇಕು, ಅವಳೆಲ್ಲ ಹುಡುಕಿ ಕರ್ಕೊಂಬರ್ಬೇಕು. ಕರ್ಕೊಂಬರ ಚಿಕ್ಕನೆ, ಕರ್ಕೊಂಬ. ನಿಮ್ಮ ಅಪ್ಪನ ಹೇಳವನೆ, ಆ ಎಳೆ ಮನೆ ಅವಳಿಗೆ ಬರ್ಕೊಡ್ತಾನಂತೆ. ಅವಳಲ್ಲೇ ಇಟ್ಕೊಂಡೆ ನಮ್ಮ ಕಾಂಪೌಂಡಾಗೇನೆ. ಅವಳೇನು ಅಲ್ಕೇನು ಹೋಗೋದು ಬೇಕಾಗಿಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಎಲ್ಲೋತದ ಹುಡುಕಿ ಪಾಪ? ಯಾರ ಮಕ್ಳ ಹತ್ರ ಏನಂತೆ? ಮಗು ಹತ್ರನಮ್ಮ. ಅಯ್ಯ ಅವಳು ಸರಾಜಿ ಮಲಗ್ಸಕ್ ಹೋದ್ಲು. ಸಾವಿತ್ರಿ ಇಲ್ಲ ಅಲ್ಲೇ ಕಾರುಣ್ಯ ಹತ್ರ ಇರ್ಬೇಕು. ಏನ್ ನಮ್ ಗುಂದಡಮ್ಮನ ಮಕ್ಳ ಹತ್ರ ಫಿಕ್ಸ್ ಆಗ್ಬಿಟ್ಟವಳೆ. ಅಯ್ಯ ಇನ್ನೇನ್ ಮಾಡೋದಪ್ಪ, ಇವಳು ಅವಳಲ್ಲ ಸರಸ್ವತಿ. ಆ ಮಕ್ಕಳನ್ನ ಎತ್ಕೊಂಡಾಗ ಆಶೆ ಮಲಗಿಸ್ತಾಳೆ. ನೋಡಿದ ಜನ ಏನ್ ಅನ್ಕೊತಾರೆ, ಅದಕ್ಕೆ ಅಲ್ಲೇ ಕುತ್ಕೊಂಡ್ಬಿಟ್ಟವಳೆ. ಹೋಗು ಮನ್ಕೋಗು. ಓಕೆ, ಅವನ್ಕ ಮಾತ್ರ ಗೀತ್ರ ಕೊಡ್ಬೇಕನ ಕೊಡೋಗು. ನಾನು ಹೋಗಲ್ಲ ಹೋಗು. ಇವರು ನಮ್ಮ ಯಜಮಾನ್ಗೆ ಆಗಿರೋದು ಆಕ್ಸಿಡೆಂಟ್. ಯಾರೋ ಹೊಡೆದ್ರು ಅಂತ ಹೇಳ್ತಾವ್ರೆ. ಯಾರಂತೆ ಹೊಡ್ತಿರೋದು? ಅಪ್ಪ ನಮ್ಮ ಯಜಮಾನ ನೋಡಿದ್ರಂತೆ, ಹೊಡೆದ್ಬಿಟ್ಟು ಓಡೋದ್ರಂತೆ. ಯಾರನ್ನ? ಶಿವಚಿಚಪ್ಪನ. ಹೌದೇನಪ್ಪ ಸಂಜಯ್? ಹ್ಞೂಮ್ಮವ್ವ, ನಂಗೆ ಅರ್ಜೆಂಟ್ ಕೆಲಸ ಇತ್ತು, ಹೋಗ್ಬೇಕಾಗಿತ್ತು. ಆಮೇಲೆ ಅಲ್ಲೇ ಯಾರೋ ಬರ್ತಾಯಿದ್ರು, ಅವ್ರ ಮಗನು ಮನುಗ ಫೋನ್ ಮಾಡಿಸ್ಬಿಟ್ಟು ನಾನು ಹೊಟ್ಬಿಟ್ಟೆ, ಬರೋಕ್ಕಾಗಿಲ್ಲ ನಂಗೆ. ಅದಕ್ಕೆ ಸ್ನೇಹ ಕೂಡ ಅಂದೆ,
ಬಾ ಹೋಗೋಣ, ಏನಾಗೈತೆ ನೋಡ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತಂದು ತಾತನ ಬರೋದಕ್ಕೆ ಕಾಯ್ತಾ ಇದ್ದೀನಿ. ತಾತನ ಬಂದು ಹ್ಞೂ ಸರಿ ಅಂತಂದ್ರೆ ಹೋಗಿ ಕಂಪ್ಲೇಂಟ್ ಕೊಡೋದೆ. ನಾನೇ ನೋಡಿದ್ದು. ಹೌದೇ? ನಾನೆಲ್ಲ ಆಕ್ಸಿಡೆಂಟ್ ಅನ್ಕೊಂಬಿಟ್ಟಿದ್ನಿ. ಇಲ್ಲ ಇಲ್ಲ, ತಲೆ ಕೊಡ್ದಿರೋದು. ನಮ್ಮ ಅಪ್ಪನೂ ನೂರಾರು ವ್ಯವಹಾರಗಳು. ತಾಡ್ದತ್ರಿಂದ ಬನ್ನ ಹೋಗ ಪಂಡಿತರ ಅಂಗಡಿ ಹತ್ರ ಕೂತ್ಕೊಂಡ್ಬಿಡ್ತಾನೆ. ಬರೋದೇ ಇಲ್ಲ. ಗೆದ್ಲಿಡ್ಬೇಕು, ಗೆದ್ಲು ತಲ್ದಾಗ ಗೆದ್ಲಿಡಿದ್ರೆ ಅವಾಗ ಎದ್ದು ಬರ್ತಾನೆ. ಏನಿಂದು ಬರ್ತಾವ ನೋಡು. ಗೆದ್ಲಿಡ್ದ್ಬಿಟ್ಟು ಉಳುಗಿಲ್ಲ ಮಿಳ್ಮಿಳ ಅಂದವೆ, ಅವಾಗ ಎದ್ದು ಬಂದವನೆ. ಯಾವಾಗ ಬಂದ್ರಮ್ಮ ಸ್ನೇಹ ಸಂಜಯ್? ಆವಾಗಿನ ಬಂದ್ರಿ ತಾತ. ನಿಂಗೆ ಮನೆಗೆ ಬರೋಕೆ ಟೈಮ್ ಚಾಲ್ದೇನು? ಅದೇನು ಅಲ್ಲೋಗಿ ಕೂತ್ಕೊಂಬಿಟ್ಟಿಯೇ? ಬರೋರ್ನ ನೋಡ್ಕೊಂಡು ನಂಗೆ ಗುರ್ತದಳು ಒಬ್ಬ ಎಮ್ಮನವಳೆ. ಆ ಎಮ್ಮನು ಪೇಟಕ್ಕೆ ಹೋತಾಳೆ ಹೇಳು. ಆ ಎಮ್ಮನ್ನ ಮಾತಾಡ್ಸ್ಕೊಂಡು ಆ ಎಮ್ಮಕ್ಕೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಬರೋದು ನಾನು ಈ ಕಡೆಗೆ. ಅದೇನು ಆ ಎಮ್ಮನ್ ದುಡ್ಡು ಕೊಡೋದು ನೀನು? ಸುಮ್ಮನೆ ಏನೋ ಸಹಾಯ ಮಾಡೋದು. ಆ ಎಮ್ಮನು ನನಗೆ ಸಹಾಯ ಮಾಡ್ತಾಳೆ, ನಾನು ಆ ಎಮ್ಮನ್ಗೂ ಸಹಾಯ ಮಾಡ್ತೀನಿ. ಇದು ಸಮಾಚಾರ. ಯಾವಳವಳು ಕಿತ್ತೋತ್ ಅನ್ಸೋತಿ? ಯಾರನ್ನಾಗ್ಲಿ ನಿನ್ಕ್ಯಾಕೆ? ಇವಾಗ ನೋಡು, ಸಂಜಯ್ನು ಆ ಸ್ನೇಹ ಇಬ್ರು ಬಂದವ್ರೆ. ಬರ್ಲಿ ಒಬ್ಬಟ್ಟು ಮಾಡಿ ನಡೀರಿ. ನೀನು ಅಲ್ಲಿ ಕೂತ್ಕೋಗು. ಅವ್ನು ಸಂಜಯ್ ಏನೋ ಹೇಳ್ತಾನೆ ಕೇಳು. ಏನಪ್ಪ ಸಂಜಯ್? ತಾತ ಇಲ್ಲಿ ಕೂತ್ಕೊ ಬರ್ರಿ. ಇದ್ಯಾಕಮ್ಮ ಇಲ್ಲಿ ಬಂದು ಕೂತಿದ್ಯಾ? ಸುಮ್ಮನೆ ಮವ. ಅಲ್ಲ, ಅವನು ನೋಡ್ಕೊಂತೀರ, ಯಾರನ್ನು ನೋಡ್ಕೊಳಕ್ಕೂ ಬಿಡಲ್ಲ ನೀನು. ನೋಡ್ಕೊಂತೀರ, ಇದ್ಯಾಕೆ ಇಲ್ಲಿ ಬಂದು ನೀನು ಹಿಂಗೆ ಕೂತಿದ್ಯಾ? ಮಾತ್ರ ಕೊಟ್ಟಿದ್ದೀನಿ ಮವ, ಮಲ್ಕೊಂಡವ್ರೆ. ಹೇಳಪ್ಪ, ಏನು ಮನೆಗೇನು ಕೆಲಸ ಮಾಡ್ತಾ ಇಲ್ಲ? ಯಾಕೆ ಏನದು ಗಲಾಟೆನಾ? ಹಂಗೇನಿಲ್ಲ ತಾತ. ತಾತ ಅವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅದೇ ಶಿವು ಮಾವನ ಗಾಡಿ ಒಳಗೆ ಸ್ಕೂಟ್ರಾಗ ಮುಂದೆ ಓದ್ತಾ ಇದ್ರು, ನಾನು ಹಿಂದೆ ಓದ್ತಾ ಇದ್ದೆ. ಅದು ಯಾರೋ ಗಿಡಗಳಾಗಿಂದ ಬಂದು ತಲೆಗೆ ಹೊಡೆದ್ಬಿಟ್ರು ಮವ. ಹೌದಾ? ಏನು ಹೇಳ್ತಾ ಇದೆಯಪ್ಪ ನೀನು? ಹ್ಞೂ ಮವ, ಹಿಂದ್ಗಡೆಯಿಂದ ಹೊಡೆದಿದ್ರೆ ಒಂಥರ ನನಗೂ ಹಿಡ್ಕೊಳಕ್ಕೆ ಸಲೀಸಾಗುತ್ತೋ. ಮುಂದ್ಗಡೆಯಿಂದನೇ ಬಂದು ಹೊಡೆದ್ಬಿಟ್ರು. ಈ ಮುಂದೆ ಹಣೆ ಮೇಲೆ ಮಕ್ಕಕ್ಕೆ ಬಟ್ಟೆ ಕಟ್ಕೊಂಡಿದ್ರು, ಕರ್ಚಿಪಂಗೆ ಗುರ್ಸಿಕ್ಲಿಲ್ಲ. ನಾನು ಹಾಕಿದ್ನಲ್ಲ ಸೇಮ್ ಅಂಥದ್ದೇ ಶರ್ಟ್ ಹಾಕಿದ್ರು. ನಾನು ಆಕ್ಸಿಡೆಂಟು ಅಂತ ಅನ್ಕೊಂಡಿದ್ನಲ್ಲಪ್ಪ. ಇಲ್ಲ ಮವ, ಆಕ್ಸಿಡೆಂಟ್ ಅಲ್ಲ. ಮುಂದೆಯಿಂದ ಮಕ್ಕಕ್ಕೆ ಕಣ್ಣು ಕಾಣಿಸೋಷ್ಟು ಅಷ್ಟೇ ಖರ್ಚಿಪ್ ಕಟ್ಟಿದ್ರು. ಮುಂದೆಯಿಂದ ಬಂದು ಗಿಡಗಳಾಗಿಂದ ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಟ್ರು. ಆಮೇಲೆ ನಾನು ಹಿಂಗೆ ಗಾಡಿಗೆ ಬರೋರೆಲ್ಲ ಹೇಳ್ಬಿಟ್ಟು ಅವ್ರ ಮಗನ್ಗೆ ಹೇಳ್ತಿದ್ದು. ಅದೇ ಟೈಮ್ಗೆ ಆ ಫ್ಯಾಕ್ಟ್ರಿನ ಕೆಲಸ ಮಾಡೋರು ಬಂದರು. ಅವ್ರ ಕೈಲಿ ಫೋನ್ ಮಾಡಿಸಿತ್ತು. ಅರ್ಜೆಂಟಾಗಿ ಏನೋ ಕೆಲಸ ಇತ್ತು, ಅದಕ್ಕೆ ನಾನು ಹೊಡ್ಬಿಟ್ಟೆ. ಆಮೇಲೆ ಸ್ನೇಹ ಕೇಳಿದ್ರೆ, ಸ್ನೇಹ ನಡಿ ತಾತನ ಕೇಳೋಣ, ತಾತನ ಏನಾದರೂ ಕಂಪ್ಲೇಂಟ್ ಕೊಡೋಣ ಅಂತಂದರೆ ಕಂಪ್ಲೇಂಟ್ ಕೊಡೋಣ ನಡಿ ಅಂತಂದ್ಬಿಟ್ಟು ಸ್ನೇಹ ಕರ್ಕೊಂಬಂದ್ಲು ತಾತ. ಅಲ್ಲಪ್ಪ, ಮೊನ್ನೆ ಒಂದ್ಸರಿ ಇವನು ಶಿವನ್ಗೂ ರುದ್ರಂಗೂ ಆ ಎದುರುಗಡೆ ಫ್ಯಾಕ್ಟ್ರಿವನು ಬಂದು ಹೊಡೆದಿದ್ದ. ಮೊನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ ಕರೆಸಿ ಅಷ್ಟು ಉಗ್ದಿದ್ರೆ ಅವನ್ಕ ಮಾನ ಮರ್ಯಾದೆ ಇಲ್ಲೇನಪ್ಪ? ಮಾನ ಮರ್ಯಾದೆ ಇಲ್ಲ ಅವನ್ಕ. ಏನು ಬಂದಿರೋದು ಅವನ್ಕ? ನಾವು ಕಷ್ಟಪಟ್ಟು ಬಂಡವಾಳಗಳಾಗ್ತಿರಪ್ಪ. ನಾವು ಹೆಂಗೆ ಬಂಡವಾಳ ಆಗ್ತಿರೋ ಅಲ್ಲಿ ಹಂಗೆ ಕೆಲಸ ನಡೀತದೆ. ಇವರು ಬಂಡವಾಳಗಳಾಗ್ಲಿ ಬಿಡು. ಯಾಕಪ್ಪ ಜನ ಹಿಂಗೆ ತೊಂದರೆ ಕೊಡೋದು ನಮ್ಗೆ? ಮೊನ್ನೆ ಎಲ್ಲ ಉಗ್ಸಿದ್ರಿ ಸ್ಟೇಷನ್ ಕರೆಸಿ, ತಿರ್ಗಾ ಈ ಕೆಲಸ ಮಾಡ್ತಾವಂದ್ರೆ ನಾವು ಏನಪ್ಪ ಮಾಡೋದು? ಏನ ಪ್ರಾಣಕ್ಕೆ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡೋದು ನಾನು? ತಾತ ಅವರಲ್ಲ ತಾತ, ಯಾರ ಬೇರೆಯವರೇ ಇರಬೇಕು ನೋಡಿ ತಾತ. ಹ್ಞೂ ತಾತ, ಫ್ಯಾಕ್ಟ್ರಿಯವರಲ್ಲ, ಯಾರ ಬೇರೆಯವರೇ ಇರಬೇಕು ಅನಿಸ್ತೈತೆ ನಂಗೆ. ಯಾರ ಬೇರೆಯವರಂದ್ರೆ ಯಾರು? ಇವಾಗ ನಮ್ಮ ಅವನು ಹೇಳ್ತಾವ್ರಲ್ಲ, ಅವ್ನು ಯಾರೋ ಫ್ಯಾಕ್ಟ್ರಿವನು ಅಂತ. ಲೇ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ಏನಕ್ಕೆ ಅವ್ನು ಮಲ್ಲೇಶ್ ಬಂದಿದ್ದು ಇವಾಗ ನಿಮ್ಮ ಮನೆಗ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ಅತ್ತೆ. ನನ್ನ ಮಗಳು ಅಳಿನ್ಗೆ ಹುಷಾರಿಲ್ಲ ಅಂತಂದ್ರೆ ಏನು ನಮ್ಮ ಚಿಕ್ಕಪ್ಪನ ಬಂದು ನೋಡೋದು ಬೇಡ, ಇನ್ಯಾರವ್ರೆ ನೋಡೋಕ್ಕೆ? ಇವಾಗ ನಾವೆಲ್ಲ ನೋಡ್ಕೊತಾ ಇರೋದು ಮುಂಚೆಲ್ಲ. ಏನು ತಾತ ಮಾಡೋದು ಇವಾಗ? ಕಂಪ್ಲೇಂಟ್ ಕೊಡೋದ? ಬೇಡಣ್ಣ, ಕಂಪ್ಲೇಂಟ್ ಏನು ಕೊಡೋದು ಬೇಡಣ್ಣ. ಇವಾಗ ಏನು ಪ್ರಾಣಕ್ಕೆ ಏನು ತೊಂದರೆ ಆಗಿಲ್ಲಲ್ಲ, ಬಿಡು, ಏನು ಪರವಾಗಿಲ್ಲ. ನೋಡಪ್ಪ, ಗಂಡು ಹುಡುಗರು ಎಲ್ಲನೂ ಎಷ್ಟೊತ್ತಿನಾಗಂದ್ರೆ ಅಷ್ಟೊತ್ತಿನಾಗ ಓಡಾಡ್ತಾ ಇರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಯಾರು ಹೊಣೆ? ಒಂದ್ಸರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು ನೀನು. ಕೊಡು ಕಂಪ್ಲೇಂಟ್ ನೀನು. ಮೊನ್ನೆ ಆಕ್ಸಿಡೆಂಟ್ ಆಗೈತೆ ಅಂತ ಕೊಟ್ಟಿದ್ದೀರಿ, ಇವಾಗ ಯಾರು ಹೊಡೆದಿರೋದಂತ ಹೋಗಿ ಕೊಟ್ಬಿಡೋಗು. ಅವ್ರಿಗೆ ಹುಡ್ಕೊಂತಾಳೆ, ಹೋಗು. ಯಾರಿಗೂ ಸರಿಯಾಗಿ ಆಗಲಿ, ಹೋಗು. ಮಾವ ಕಂಪ್ಲೇಂಟು ಬೇಡ, ಏನೂ ಬೇಡ ಮಾವ. ಕಂಪ್ಲೇಂಟ್ ಕೊಟ್ಟಲ್ಲ ಅಂತ ತಿರ್ಗಾ ಬಂದು ಹೊಡೆದ್ರೆ ಅದಕ್ಕೆ ನಾ ಏನು ಮಾವ ಮಾಡೋದು? ದಯವಿಟ್ಟು ನಿಮ್ಮ ಪಾಡಕ್ಕೆ ನೀವು ಸುಮ್ಮನೆ ಇದ್ಬಿಟ್ರಿ ಮಾವ. ಅದಂಗಮ್ಮ ಸುಮ್ಮನೆ ಇರೋಕ್ಕತ್ತದೆ? ಇಷ್ಟರಿಂದ ನಾವು ಆಕ್ಸಿಡೆಂಟು ಅಂತ ಅಂದ್ಕೊಂಡಿದ್ರಿ, ಇವಾಗ ನೋಡಿದ್ರೆ ಹೊಡ್ತಿರೋದು. ಅದೇನು ಸುಮ್ಮನೆ ಇರೋಕ್ಕತ್ತದೆ? ಹೆಂಗಮ್ಮ ಸುಮ್ಮನೆ ಇರೋಕ್ಕತ್ತದೆ? ಆಗಲ್ಲ ಮಾವ. ಯಾಕೆ ಮಾವ ಚಾಲೆಂಜ್ ಮಾಡ್ತಾ ಇದ್ದೀರಾ? ಚಾಲೆಂಜ್ ಮಾಡ್ತಾ ಇಲ್ಲಮ್ಮ, ನಾನು ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನಾನೇಕಮ್ಮ ಚಾಲೆಂಜ್ ಮಾಡಲಿ? ಮಾವ ಇವಾಗ ಮೇಲಾಗೈತೆ, ಮನೆಗೆ ಬಂದವ್ರೆ, ಆರಾಮಾಗವ್ರೆ. ಇವಾಗ ಯಾಕೆ ಮಾವ ಇಲ್ದಿದ್ದೆಲ್ಲ ನೀವು ಇದು ಮಾಡ್ತಾ ಇದ್ದೀರಾ? ಅಲ್ಲಮ್ಮ, ಅದು ಆಕ್ಸಿಡೆಂಟ್ ಎಲ್ಲ ಹೊಡೆದಿರೋದು ಅಂತ ಗೊತ್ತಾದ ಮೇಲೂ ಸುಮ್ಮನೆ ಇದ್ರೆ ಹೆಂಗಮ್ಮ? ಬೇಡ ಮಾವ, ಕಂಪ್ಲೇಂಟ್ ಅಂತೆಲ್ಲ ಹೋಗೋದು ಬೇಡ. ಯಾಕೆ ಬೇಡ? ಯಾಕೆ ಬೇಡ ಅಂತ ನನ್ನ ಕೇಳುತ್ತ, ನಾನು ಹೇಳ್ತೀನಿ. ಏನಮ್ಮ? ಇವಳೇ ಹೊಡ್ಸಿರೋದು, ಅದಕ್ಕೆ ಬೇಡ ಅಂತ ಹೇಳ್ತಾಳೆ. ಏನು ಹೇಳ್ತಾ ಇದೆಯಮ್ಮ ಸ್ನೇಹ? ಇವಳೇ ಹೊಡ್ಸಿರೋದು ಮಲ್ಲೇಶಿ ಕೈಲಿ. ನಾನು ಚಿಕ್ಕಪ್ಪನ ನೋಡಕ್ಕೆ ಹೋಗೋಷ್ಟಲ್ಲಿ ಇಬ್ರು ಮಾತಾಡ್ತಾವ್ರೆ ಇಬ್ರು. ಮಲ್ಲೇಶಿನ ಕರೆಸಿ ಹೊಡ್ಸವಳೆ.
ಇವರು ನನ್ನಂತ ಸೇಟು ಅನ್ನೋ ಪಟ್ಕೆನೆ ನನ್ಗನ್ಸ್ತು, ಓ ಮಲ್ಲೇಶಿನೇ ಇನ್ಯಾರು ಅಲ್ಲ ಅಂತನ್ಬಿಟ್ಟು ಗುರ್ಸಿ ಕುಡ್ದು ಅಂತ ಮಕ್ಕಕ್ಕೆ ಕಚ್ಚಿಪ್ ಕಟ್ಕೊಂಡ್ ಬಂದಿರೋದು ಅವನು. ನಡಿ ಬಾ, ನಾನು ಮಾತಾಡ್ತೀನಿ ನಡಿ. ಅಲ್ಲ ಯಾಕಮ್ಮ ಇಂಥ ಕೆಲಸ ಮಾಡಿಬಿಟ್ಟೆ? ಹಾಂ ಮವ ನನ್ನ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು ಮವ. ಪೊಲೀಸ್ ಕಂಪ್ಲೇಂಟು ಅಂತೆಲ್ಲ ಹೋಗ್ಬೇಡ ಮವ. 4 ಗೋಡೆ ಮತ್ತೆ ಇರೋದು ಬೀದಿಗೆ ಬರ್ತದೆ ಮವ. ನನ್ನ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆಗಿ ಹಂಗೆ ಮಾಡ್ಬಿಟ್ಟೆ ಮವ. ನಾನಿವತ್ತು ಈ ಕೆಟ್ಟ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆಲ್ಲ ಕಾರಣ ನೀವೇ ಮವ. ನೀವೇ ನನ್ನ ಹಾಳು ಮಾಡಿದ್ದು ನೀವೇ. ನಾವೇನು ಮಾಡಿದ್ರಮ್ಮ? ಅಜವಿತನ ಕರ್ಕೊಂಬಂದು ಯಾಕೆ ಮವ ಮನೆಗೆ ಇಕ್ಕೊಬೇಕಾಗಿತ್ತು ನೀವು? ಇವನು ಬಂದು ಹೋಗಿ ಅವಳನ್ನ ಬಚ್ರಿ ಮಾಡಿ ಕೂಡಿಸ್ದ. ನನ್ನ ಗಂಡಗೆ ನನ್ನ ಮೇಲೆ ಎಲ್ಲ ಪ್ರೀತಿ ಕಮ್ಮಿ ಆಗ್ಬಿಡ್ತದೆ ಅಂತ ನನಗೆ ಭಯ ಆಗೋಯ್ತು ಮವ. ಅಲ್ಲಮ್ಮ, ಇವಾಗ ಪ್ರಪಂಚದಾಗ ಯಾರು ಇಬ್ಬರು ಹೆಂಡತಿಗಳು ಕಟ್ಕೊಂಡೇ ಇಲ್ಲಮ್ಮ. ಕಟ್ಕೊಂಡೇ ಇಲ್ಲ, ನಾನು ಕಟ್ಕೊಂಡಿಲ್ಲ. ಹಾಂ ಕಟ್ಕೊಂಡಿಲ್ಲ ನಾನು. ಆ ಹುಡುಗಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಸಾಯೋ ಪರಿಸ್ಥಿತಿಗೆ ಹೊಟ್ಟೋಗಿದ್ಲು. ನಮ್ಮ ರಕ್ತ ಸಂಬಂಧಿ. ಹಾಂ ಹೆಂಗಮ್ಮ ನೋಡಿ ಬಿಡೋಕ್ಕಾತೈತೆ? ಹೆಂಗೆ ಹೇಳು ನೋಡಿ ಬಿಡೋಕ್ಕಾತೈತೆ? ನಾವು ಕರ್ಕೊಂಬಂದ್ವಿ, ಅಲ್ಲೇ ಅಪ್ಪನಿಲ್ಲ ಅಮ್ಮನಿಲ್ಲ, ಇರೋಕ್ಕೆ ಮನೆ ಇಲ್ಲ, ಏನೋ ಒಂದಿಷ್ಟಿಲ್ಲ ಜಾಗ ಕೊಟ್ವಿ. ಆ ಹುಡುಗಿಗೆ ಪಾಡ್ಕ ಆ ಹುಡುಗಿ ಇದ್ಲು. ನೀನು ಹೋಗ್ಬಿಟ್ಟು ಇಂಥ ಕೆಲಸ ಮಾಡಿದ್ಯಲ್ಲ, ಅವನಿಗೆ ಏನಾದರೂ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನಮ್ಮ ಗತಿ? ಯಾಕಮ್ಮ ಸಂಧ್ಯಾ ಇಂಥ ಕೆಲಸ ಮಾಡಿಬಿಟ್ಟೆ? ಹಾಂ ನನಗೆ ಅನುಮಾನ ಇತ್ತು ಇವಳೇ ಏನೋ ಕಿತಾಪತಿ ಮಾಡವಳೆ ಅಂತ. ನೋಡಿ ಇವಾಗೆಲ್ಲ ಬಯಲಾಯಿತು ನೋಡು. ಇವಳನ್ನಂತೂ ಸುಮ್ಮನೆ ಬಿಡಬೇಡ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ಮವ ತಪ್ಪಾಗೋಯ್ತು ಮವ. ನನ್ನ ಗಂಡ ನನಗೂ ಮಾತ್ರ ಇರ್ಬೇಕು ಮವ, ಬೇರೆಯವ್ರಿಗೆಲ್ಲ ಬಿಟ್ಕೊಡಕ್ಕೆ ನಂಗೆ ಮನಸ್ಸಿಲ್ಲ ಮವ. ಯಾಕೆ ಮವ ಬೇರೆ ಹೆಣ್ಮಕ್ಳು ತಂದು ಇಷ್ಟ ಅಯ್ಯೋ ಅನಿಸ್ತೀರಾ? ಅವಳು ಯಾಕೆ ಮವ ನೀವು ಕರ್ಕೊಂಬರ್ಬೇಕಾಗಿತ್ತು? ಯಾಕೆ ಕರ್ಕೊಂಬರ್ಬೇಕಾಗಿತ್ತು ನೀವು? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ಇವಾಗ ನೀನು ನೋಡಿದ್ಮೇಲೆ ನನಗೆ ಗೊತ್ತಾಗ್ತೈತಮ್ಮ. ಹಾಗೆಲ್ಲ ಅನ್ನಬಾರ್ದಮ್ಮ. ನಿನಗಾದರೂ ತಂದೆಯವರೇ, ತಾಯಿಯವರೇ, ನಿಮ್ಮ ಚಿಕ್ಕಪ್ಪನವ್ರವ್ರೆ, ಆ ಹುಡುಗಿಗೆ ಯಾರೂ ಇಲ್ಲಮ್ಮ. ಹಾಗೆಲ್ಲ ಅನ್ನಬಾರ್ದು. ಪಾಪ ಏನೋ ಆಗಿದ್ದು ಆಗೋಯ್ತು. ಇನ್ನು ಮುಂದೆ ಆದರೂ ಸರಿ ಮಾಡಿಕೊಂಡು ಓದ್ತಾಳೆ ಅಂತ ನಾನು ಕರ್ಕೊಂಬಂದೆ. ಸರಿ ಓದ್ಲು. ಆದರೆ ನೀನು ಕೊಡೋ ಕಾಟಕ್ಕೆ ನೋಡು ಬಸ್ರಿ ಅನ್ಸು, ಮನೆ ಬಿಟ್ಟು ಹೊರಟೋಗ್ಬಿಟ್ಟವಳೆ. ಅಲ್ಲಮ್ಮ, ನೀನು ಎಂಥ ಕೆಲಸ ಮಾಡಿಬಿಟ್ಟಿದ್ಯಮ್ಮ ಸಂಧ್ಯಾ? ಹಾಂ ನಾನು ಗಂಡನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವಳೆ ನೋಡು. ಯಾರನ್ನೂ ನೋಡ್ಕೊಳಕ್ಕೆ ಬಿಡ್ತಾಯಿಲ್ಲ, ತಾನೇ ನೋಡ್ಕೊತೀನಿ ಅಂತೇಳಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನೀನು ನೋಡಿದ್ರೆ ಇಂಥ ಕೆಲಸ ಮಾಡಿದೀಯ. ಯಾಕಮ್ಮ ನೀನು? ಹಾಂ ಇವಾಗ ಏನಾದರೂ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದರೆ ಎಷ್ಟು ಪಜಿತಿ ಆತಾಯಿತ್ತು? ಕೊಟ್ಟಿದ್ರಲ್ಲ ಕೊಡೋಗು. ಕೇಳ್ತಾ ಇದೆಯಾ ಅವಳನ್ನ? ಏಯ್ ಸ್ವಲ್ಪ ಸುಮ್ಮನೆರು. ಮವ ನನ್ನ ತಪ್ಪಾಗೋಯ್ತು ಮವ. ಒಂದೇ ಒಂದ್ಸತಿ ಅವಕಾಶ ಕೊಟ್ಬಿಡು ಮವ ನಂಗೆ. ಶಿಕೋನೆ ಇವಳು ಒಬ್ಬಳು ಬಂತು. ಏನಪ್ಪ ಏನು ಕತೆನೂ ಇಲ್ಲ, ಬೇತೇನೂ ಇಲ್ಲ. ಕೊಡೋಗಪ್ಪ ಕಂಪ್ಲೇಂಟು, ಹೇಳ್ಕೊಂಡೋಗ್ಲಿ ಕೊಡೋಗು. ಏಯ್ ಸುಮ್ಮನೆ ನಿಂತ್ಕೊ. ನೋಡಮ್ಮ ಸಂಧ್ಯಾ, ಆಗೋಯ್ತು. ಇನ್ನು ಮುಂದೆ ಇಂಥ ತಪ್ಪುಗಳಾಗಬಾರ್ದು, ಆಯಿತಾ? ಅತಿ ಆದರೆ ಅಮೃತನೂ ವಿಷ ಆತೈತಂತೆ. ಸವಿತಮ್ಮನು ಬತ್ತಾಳೆ, ಇಲ್ಲೇ ಇರ್ತಾಳೆ. ಅವನು ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ, ಆಯಿತಾ? ನಿಂಗೇನು ಯಾವುದಕ್ಕೂ ಏನು ಕಮ್ಮಿ ಮಾಡಿಲ್ಲ. ಅದು ನಿಂಗೆ ತಿಳಿದಿರೋ ವಿಷಯನೇ. ಎಲ್ಲಿ ಕಳ್ಸೋಣ ಹುಡುಗಿನ ನಾವು? ಎಲ್ಲಿ ಕಳ್ಸೋಣ ಹೇಳ? ಇನ್ನೂ ಪ್ರಾಣದಾಗೆ ಇರ್ತಾಳೆ ಮವ, ಎಲ್ಲೋ ಹೊರಟೋಗಿರ್ತಾಳೆ ಮವ. ಎಲ್ಲಿ ಹೋಗಿರ್ತಾಳೋ ಬಿಡ್ತಾಳೋ ಅದೆಲ್ಲ ಕತೆ ಬೇಡ. ನಾವು ಕರ್ಕೊಂಬರ್ತೀರಿ ಎಲ್ಲೇ ಇದ್ರೂ. ಇನ್ನು ಆ ಹುಡುಗಿ ಮೇಲಿನ ಕೋಪಕ್ಕೆ ಇವ್ನಿಗೆ ತೊಂದರೆ ಮಾಡೋದೆಲ್ಲ ಮಾಡಿದ್ವಿ ಅಂದರೆ ಚೆನ್ನಾಗಿರಲ್ಲಮ್ಮ ಸಂಧ್ಯಾ. ನೋಡು, ನಾನು ಇವಾಗ ಹೇಳ್ತಾ ಇದ್ದೀನಿ, ಇದೊಂದು ಅವಕಾಶ ಕೊಡ್ತಾ ಇದ್ದೀನಿ ಎಲ್ಲ ನೋಡ್ಕೊಂಡ್ಲಿ ಅಂತ. ನೀನು ತಿರ್ಗಾ ಇದೇ ಕೆಲಸ ಮಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ. ನಾವು ಏನು ಸಾಮಾನ್ಯದವರಲ್ಲಮ್ಮ, ನಾವು ಏಟ್ಗೆ ಎದುರೇಟ್ ಕೊಡ್ತೀವಿ. ಆದರೂ ಏನೋ ಗಂಡನ ಮೇಲಿಂದ ಅತಿಯಾದ ಪ್ರೀತಿಕ ಹಿಂಗೆ ಮಾಡಿದ್ಯಾ ಅಂತ ಈ ಸತಿ ಅವಕಾಶ ಕೊಡ್ತಾ ಇದ್ದೀರಿ. ಇನ್ನೊಂದು ಸತಿ ಏನಾದರೂ ಸಾಸಿವೆ ಕಾಳಿನಷ್ಟು ಗಾಯ ಅವನ ಮೇಲೆ ಆದರೂ ಅದಕ್ಕೆ ನೀನೇ ಹೊಣೆ, ನಿನ್ನ ಮೇಲೆ ಹಾಕ್ತೀರಿ ಆ ಹೊಣೆನ. ನೋಡ್ಕೊಂಬಿಡು. ಇಲ್ಲ ಮವ, ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲ ಮವ. ಮಾಡಲ್ಲ ಅಲ್ಲ, ಮಾಡಿ ಕೂಡ್ದು. ನೀವು ಕಣ್ಣಿಗೆ ಕಾಣಂಗೆ ಹೊಡಿತೀರಿ, ನಾವು ಕಣ್ಣಿಗೆ ಕಾಣ್ದಿದ್ದಂಗೆ ಹೊಡಿತೀರಿ, ಆಯ್ತಾ? ನೀವು ಮುಟ್ಟಿದ ಮನೆ ಅವ್ರು ರೌಡಿ ಜಾಮ್ ಮಾಡಿದ್ರೆ ಅದಕ್ಕಿನ್ನ ರೌಡಿ ಜಾಮ್ ಮಾಡೋಕ್ಕೆ ನಮಗೂ ಬರ್ತದೆ. ನೀವು ತೋರಿಸ್ಕೊತಾ ಇದ್ದೀರ, ನಾವು ತೋರಿಸ್ಕೊತಾ ಇಲ್ಲ ಅಷ್ಟೇ. ಇದೇ ಲಾಸ್ಟು. ಇನ್ನೊಂದು ಸತಿ ಏನಾದರೂ ಈ ಕೆಲಸಕ್ಕೆ ಮಾಡಿದ್ಯಾ ಅಂತಂದರೆ ಚೆನ್ನಾಗಿರಲ್ಲ. ನೋಡ್ಕೊ ಹೋಗಿ, ಎತ್ತೋಗ ಅವ್ನು ನೋಡೋಗು. ಅವ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ಮಾತ್ರ ಕೊಡಬೇಕು. ಈ ವಾರದೊಳಗೆ ಅವ್ನು ಹುಷಾರಾಗಬೇಕು. ಇಲ್ಲ ಅಂತಂದರೆ ನೋಡಿ ಚೆನ್ನಾಗಿರಲ್ಲ.
ಮಾವ ಸವಿತಾ ಇಲ್ಲಿಗೆ ಬರ್ತಾಳೆ ಮಾವ. ಬರ್ತಾಳೆ, ಕರ್ಕೊಂಬರ್ತೀನಿ. ಇಲ್ಲೇ ನಮ್ಮ ದಾಳೆ ಮನೆ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಆ ಮನೆ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ. ಆ ಮನೆಗೆ ಇರ್ತಾಳೆ. ನಿನ್ನ ಪಾಡಕ್ಕೆ ನೀನು ಅಲ್ಲಿರೋ. ಎಲ್ಲಿ ಪ್ರೀತಿ ಸಿಗ್ತದ ಅಲ್ಲಿರ್ತಾನೆ ಗಂಡ. ಅದನ್ನೊಂದನ್ನು ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಂಡು ಇಲ್ಲಿ ದ್ವೇಷದಿಂದ ಏನೂ ಗೆಲ್ಲಕ್ಕಾಗಲ್ಲಮ್ಮ ಸಂಧ್ಯಾ. ನಾನು ಇವಾಗ ಹೇಳ್ತಾ ಇದ್ದೀನಿ, ಎಲ್ಲನೂ ಪ್ರೀತಿಯಿಂದ ಗೆಲ್ಲಬೇಕು. ದ್ವೇಷದಿಂದ ಏನೇನು ಸಿಕ್ಕಲ್ಲ. ಅರ್ಥ ಮಾಡ್ಕೊಳಂಗಿದ್ರೆ ಮಾಡ್ಕೊ, ಇಲ್ಲ ಅಂತಂದ್ರೆ ಬಿಡು. ಎದ್ದೇಳ ಮೇಲಕ್ಕೆ ಅವನು ಎದ್ದವನು ಹೋಗೆ. ಹೋಗು, ಇದೇ ಲಾಸ್ಟು. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಿದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತು, ಮಾಡ್ತೀನಿ. ತಪ್ಪಾಯ್ತು ಮಾವ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ಮಾವ. ಸರಿ ಹೋಗು. ಅಲ್ಲ ಕಂಪ್ಲೇಂಟ್ ಕೊಡ್ತೀರಾ ಏನಿದು? ಏಯ್, ಎಷ್ಟೊತ್ತು ಕಂಪ್ಲೇಂಟ್ ಕೊಡೋದು? ಎಷ್ಟೊತ್ತಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಹುಡುಗಿನ ಅರೆಸ್ಟ್ ಮಾಡಿಸೋದು? ಒಂದು 2-3 ಅವರ್ ಕೆಲಸ. ಏನಾಗ್ತೈತೆ? ತಿರ್ಗಾ ದ್ವೇಷ ಉಟ್ಕೊಂಡು ಹೋಗ್ತೈತೆ. ಬೇಡ, ಸುಮ್ಮನೆ ಈ ಸತಿ ಒಂದು ಸತಿ ಚಾನ್ಸ್ ಕೊಡೋಣ. ಅದೇನು ಮಾಡ್ತಾಳ ಮಾಡಲಿ, ಸುಮ್ಮನೆ ಇದ್ಬಿಡು. ಸವಿತಾ ಬಂದಾಗಿಂದ ಒಂಥರ ಲೂಜ್ ಆಡ್ದಂಗೆ ಆಡ್ತಾವಳೆ ಇವಳು. ಏನೂ ಮಾಡೋಕ್ಕಾಗಲ್ಲ. ಗಂಡ ಅನ್ನೋದು ಪ್ರೀತಿ ಎಲ್ಲರಿಗೂ ಇರ್ತದೆ. ಇವಾಗ ನಿನಗಿಲ್ಲ, ಅಂಬುಜಿಗಿಲ್ಲ, ಹಂಗೆ ಒಂದು ಸತಿ ಅವಕಾಶ ಕೊಡೋಣ. ಯಾರನ್ನೂ ನಿಷ್ಠುರ ಮಾಡೋದು ಬೇಡ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸೋದು ಎಷ್ಟೊತ್ತು ಆಯಿತಾ? ನೀನು ಮನೆಗೆ ಅಷ್ಟು ಸಸಿಗಳನ್ನ ಬಸ್ತಾಗಿಕ್ಕೋ. ತಿಂದುಬಿಟ್ಟು ಕೂತ್ಕೊಳ್ಳೋದಲ್ಲ. ಏನ್ ಮಾತಾಡ್ತಾ ಇದೀಯಾ? ಇರೋದನ್ನ ಮಾತಾಡ್ತಾ ಇರೋದು. ಸೊಸೆ ಏನು ಮಾಡ್ತಾವಳೆ, ಫೋನಾಗ ಯಾರ ಜೊತೆಗೆ ಮಾತಾಡ್ತಾಳೆ, ಏನು ಅದೆಲ್ಲ ಕೇಳಿಸ್ಕೊಬೇಕು ನೀನು. ಅವಳು ಆ ಮನೆಗೆ ಹೋಗಿ ಕುತ್ಕೊಂಡು ಫೋನಾಗ ಮಾತಾಡಿದ್ರೆ ನಾನು ಅಲ್ಗೂ ಹೋಗ್ಲಾ ಕೇಳಿಸ್ಕೊಳಕ? ಅಲ್ಗೂ ಹೋಗ್ಲಾ? ನೀನೇ ಹೇಳು. ಏಯ್, ಆಗಿದ್ದಾಗೋಯ್ತು. ಇನ್ನು ಅದ್ರ ಬಗ್ಗೆ ಮಾತಾಡೋದು ಬೇಡ. ಅವನ ಕಡೆ ಗಮನ ಕೊಡು. ಆ ಹುಡುಗಿ ಏನು ಮಾಡ್ತಾಳೆ ಅನ್ನೋದು ಗಮನ ಕೊಡು. ಅದಕ್ಕಿನ್ನ ಕೆಲಸ ಏನಿಲ್ಲ. ಅದೆಲ್ಲ ಮುಖ್ಯವಾಗಿ ಮುಂದುವರಿಯುವುದು.